ಅಂದರೆ ಈ ಮದುವೆ ಅನ್ನೋದು ಡ್ರೂಸ್ ಜನಗಳ ಮಧ್ಯೆ ಮಾತ್ರ ಆಗಬೇಕು. ಅಕಸ್ಮಾತ್ ಅವ್ರು ಹೊರಗ್ನವ್ರ ಜೊತೆಗೆ ಮದುವೆ ಆದರೆ ಮತ್ತೆ ಯಾವತ್ತೂ ಹಳ್ಳಿಗೆ ಕಾಲಿಡಂಗಿಲ್ಲ, ಮನೆಗೆ ಕಾಲಿಡಂಗಿಲ್ಲ, ತಂದೆ ತಾಯಿ ಸತ್ರು ಕಾಲಿಡಂಗಿಲ್ಲ, ಅಕ್ಕ ತಂಗಿಯರು ಸತ್ರು ಕಾಲಿಡಂಗಿಲ್ಲ, ಮದುವೆ ಮುಂಜಿಗೆ ಕಾಲಿಡಂಗಿಲ್ಲ, ಏನಕ್ಕೂ ಕಾಲಿಡಂಗಿಲ್ಲ, ಸಂಪೂರ್ಣವಾಗಿ ನಿಷಿದ್ಧ ಮಾಡ್ತಾರಂತೆ. ಇವತ್ತಿಗೂ ಇಷ್ಟು ಡೆವಲಪ್ಡ್ ವಿಲೇಜಲ್ಲೂ ಕೂಡ ಇವತ್ತಿಗೂ ಇದೇ ಸಿಸ್ಟಮ್ ಇರೋದು ಬಹಳ ಆಶ್ಚರ್ಯಕರವಾದ ವಿಚಾರ. ಯಾವುದೇ ರೀತಿಯ ಮೂರ್ತಿಯ ಆರಾಧನೆ ಇಲ್ಲಿ ನಡೆಯಲ್ಲ. ಬೇರೆ ಜನಾಂಗದ ಹುಡುಗಿ ಮದುವೆ ಆದಾಗ ಹುಡುಗಿಯನ್ನ ಕೊಲೆ ಮಾಡಿದ್ದು ಅಥವಾ ಹುಡುಗನ ಕೊಲೆ ಮಾಡಿದ್ದು ಈ ತರ ಸಂದರ್ಭಗಳು ಡ್ರೂಸ್ ವಿಲೇಜ್ಗಳಲ್ಲಿ ಕೂಡ ಆಗುತ್ತಂತೆ. ಯುದ್ಧದ ನಡುವೆ ನಾವಿವತ್ತಿದ್ದೀವಿ ಇಸ್ರೇಲ್ ದೇಶದ ಉತ್ತರ ಭಾಗವಾದ ಲೆಬನಾನ್ ಬಾರ್ಡರ್ ಇಂದ ಕೇವಲ 57 ಕಿಲೋಮೀಟರ್ ದೂರದಲ್ಲಿರುವಂತಹ ಡ್ರೂಸ್ ಜನಾಂಗದ ಒಂದು ದಲೇತ್ ಅಲ್ ಕಾರ್ಮಲ್ ಅನ್ನೋ ಹಳ್ಳಿ. ಇವತ್ತು ಈ ಹಳ್ಳಿಯಲ್ಲಿ ಒಂದು ವಿಶೇಷವಾದ ಹಬ್ಬ ನಡೀತಾ ಇದೆ. ಇಲ್ಲಿಯ ಡ್ರೂಸ್ ಜನರ ಸಂಸ್ಕೃತಿ, ಆಚಾರ ವಿಚಾರದ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಮುಂಚೆಯಿಂದ ನನಗಿತ್ತು. ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಇಷ್ಟು ದೂರ ಬಂದು ಇಲ್ಲಿಯ ಕಾಂಟ್ಯಾಕ್ಟ್ ಮಾಡಿಕೊಂಡು ಫೈನಲ್ ಇಲ್ಲಿ ಬಂದು ತಲುಪಿ ಹಿಂದಿನ ಎಪಿಸೋಡಲ್ಲಿ ನಿಮಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಡ್ರೂಸ್ ಜನಾಂಗದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಅಷ್ಟೇ ನೀವು ಸಾಕಷ್ಟು ಹೊಸ ವಿಷಯಗಳನ್ನು ತಿಳ್ಕೊತೀರಾ. ಇವರ ಸ್ಟ್ರಿಕ್ಟ್ ರೂಲ್ಸು ಮತ್ತು ಬೇರೆ ಬೇರೆ ರೀತಿಯ ಡಿಸಿಪ್ಲಿನ್ ವಿಷಯಗಳ ಬಗ್ಗೆ ಕೂಡ ತಿಳ್ಕೊತೀರಾ. ಸಖತ್ತಾಗಿರುತ್ತೆ ಎಪಿಸೋಡು. ಫಸ್ಟಿಂದ ಲಾಸ್ಟ್ವರೆಗೂ ಫಸ್ಟ್ ಒಂದು ಲೈಕ್ ಕೊಟ್ಬಿಟ್ಟು ನೋಡೋಕ್ಕೆ ಶುರು ಮಾಡಿ. ಕಮಾನ್, ಲೆಟ್ಸ್ ಬಿಗಿನ್ ದ ಎಪಿಸೋಡ್. ಡ್ರೂಸು ಬಹಳ ಚಿಕ್ಕ ಸಂಖ್ಯೆಗಳಲ್ಲಿ ಪ್ರಪಂಚದಲ್ಲಿ ಇರೋದ್ರಿಂದ ಇವರ ಕಮ್ಯುನಿಟಿ ಅಥವಾ ಓಲ್ಡ್ ಸಿಟಿಗಳನ್ನ ಹೆಂಗೆ ಕಟ್ತಾ ಇದ್ರು ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಯಿಂದ ಮತ್ತೊಂದು ಮನೆಗೆ ಕಿಂಡಿಗಳಿರೋದಂತೆ. ತುಂಬ ಜನಗಳು ಬೇರೆ ಬೇರೆ ಸಮುದಾಯದವರು ಇವ್ರನ್ನ ಬಂದು ಅಟ್ಯಾಕ್ ಮಾಡೋರಂತೆ. ಸೊ ಹೆಂಗೆ ತಪ್ಸ್ಕೊತಾ ಇದ್ರು ಅಂದರೆ ಕಿಂಡಿಗಳ ಮೂಲಕ ಒಂದು ಮನೆಯಿಂದ ಇನ್ನೊಂದು ಮನೆ, ಅಂದರೆ ಸಂಪೂರ್ಣವಾಗಿ ಇಡೀ ಸಿಟಿಯನ್ನು ಒಂದು ಕೋಟೆಯ ರೀತಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಎಂಟ್ರೆನ್ಸ್ ಇರೋ ರೀತಿ ಕಟ್ತಾ ಇದ್ರಂತೆ. ಸೊ ದಟ್ ಅವ್ರಿಗೆ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇಲ್ಲಿಂದ ಎಲ್ಲಿಗೆ, ಅಲ್ಲಿಂದ ಮತ್ತೊಂದು ಕಡೆಗೆ, ಎಲ್ಲ ಕಡೆಗೂ ಇಂಟರ್ ಕನೆಕ್ಟೆಡ್ ಜಾಗಗಳು. ವೆರಿ ಇಂಟ್ರೆಸ್ಟಿಂಗ್. ಎಲ್ಲರಿಗೂ ಬೇಕಾಗುವ ಹಣ್ಣು ಕೈ ಸೇರುತ್ತದೆ, ಯಾರಿಗೂ ಬೇಡವಾದ ಬೀಜ ಭೂಮಿ ಸೇರುತ್ತದೆ. ಬೇಡವಾದ ಬೀಜದೊಳಗೆ ಸಾವಿರಾರು ಹಣ್ಣುಗಳು ಬಿಡುವ ಕಾಲ ಬಂದೇ ಬರುತ್ತದೆ. ತಿರಸ್ಕರಿಸುವವರೇ ಪುರಸ್ಕರಿಸುವಂತಹ ಕಾಲವೇ ಸಾಧನೆಯ ಬದುಕು. ಒಟ್ಟು 2 ಲಕ್ಷ ಡ್ರೂಸಿಯನ್ ಜನಗಳು ಇಸ್ರೇಲ್ ದೇಶಕ್ಕೆ ಇವತ್ತಿನ ಮಟ್ಟಕ್ಕೆ ಇದ್ದಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಸ್ರೇಲ್ ಫ್ಲ್ಯಾಗು, ಅದರ ಪಕ್ಕ ಡ್ರೂಸ್ ಫ್ಲ್ಯಾಗ್ ಕೂಡ ನೋಡ್ಬೋದು. ಅಂದರೆ ಡ್ರೂಸ್ ಜನರು ಯಾವ ದೇಶದಲ್ಲಿ ಇರ್ತಾರೋ ಆ ದೇಶಕ್ಕೆ ತಮ್ಮ ಸಂಪೂರ್ಣವಾದ ನಿಯತ್ತನ್ನು ಕೊಡ್ತಾರಂತೆ. ಅದಕ್ಕೆ ಅವರು ಬಹಳ ವೆಲ್ ನೋನ್. ಈಗ ನಾನು ನಿಂತಿರುವಂತಹ ಟ್ಯಾಂಕ್ ಏನಿದೆ ಇದೊಂದು ಸ್ಮಾರಕ. ಡ್ರೂಸ್ ಜನಗಳು ಯೋಧರಾಗಿ ಕೂಡ ಇಸ್ರೇಲಿ ಆರ್ಮಿಯಲ್ಲಿ ತಮ್ಮ ಕಂಪಲ್ಸರಿ ಸೇವೆಯನ್ನು ಸಲ್ಲಿಸ್ತಾರೆ. ಆದರೆ ಹೆಣ್ಮಕ್ಳು ಯಾವುದೇ ರೀತಿ ಸೇವೆ ಸಲ್ಲಿಸಲ್ಲ, ಗಂಡು ಮಕ್ಕಳು ಮಾತ್ರ ಸೇವೆ ಸಲ್ಲಿಸ್ತಾರೆ. ಇವತ್ತು ಆ್ಯಕ್ಚುಲಿ ಒಂದು ನಡೆದಿರುವಂತಹ ಕಾರ್ಯಾಚರಣೆಯಲ್ಲಿ ಒಬ್ಬರು ಡ್ರೂಸ್ ಯೋಧರು ಗಾಜಾ ಪಟ್ಟಿಯಲ್ಲಿ ನಿಧನ ಹೊಂದಿರೋದನ್ನು ಕೇಳಿ ಬಹಳ ಬೇಜಾರಾಯಿತು. ಸೊ ಇಡೀ ಹಳ್ಳಿ ಇವತ್ತು ಅವ್ರಿಗೋಸ್ಕರ ಶೋಕವನ್ನು ವ್ಯಕ್ತಪಡಿಸ್ತಾ ಇದೆ. ಅಂದರೆ ಜೂ ಜನಗಳ ಒಂದು ನ್ಯಾಷನಲಿಸ್ಟಿಕ್ ವ್ಯೂ ಪಾಯಿಂಟ್ ನೋಡಿ. ಅಂದರೆ ನಾವು ಯಾವುದೇ ಮತ ಆಗಿದ್ರೂ ಕೂಡ ನಮ್ಮ ದೇಶಕ್ಕೆ ನಮ್ಮ ಮೊದಲ ಒಲವು, ನಮ್ಮ ಮೊದಲ ನಿಯತ್ತು. ಸೊ ಡ್ರೂಸ್ ಜನರು ಸದಾ ಪರ್ವತಗಳ ಮೇಲೆ ತಮ್ಮ ಜೀವನವನ್ನು ಕಟ್ಕೋತಾ ಇದ್ರಂತೆ. ಯಾಕಂದರೆ ಇವರು ಬಹಳ ಕಮ್ಮಿ ಜನ ಆಗಿರೋದ್ರಿಂದ ಅಟ್ಯಾಕ್ ಯಾರು ಮಾಡಿದ್ರೆ ಟೈಮ್ ತೊಗೊಳುತ್ತೆ ಕೆಳಗಡೆಯಿಂದ ಮೇಲಿಗೆ ಬರೋದಕ್ಕೆ. ಆಮೇಲೆ ಮೇಲ್ಗಡೆ ಇದ್ದಾಗ ಕೆಳಗಡೆ ಇರೋರನ್ನ ನೋಡಿ ಇವರು ಕೂಡ ತಯಾರಾಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ಮೈನಾರಿಟಿ ಸಮುದಾಯ ಪರ್ವತಗಳ ಮೇಲಿನ ಭಾಗದಲ್ಲಿ ಉಳಿಯೋದಕ್ಕೆ ಇಷ್ಟಪಡ್ತಾ ಇದ್ರಂತೆ. ಈಗ ನಾವು ಒಂದು ಸುತ್ತಾಗ್ತಾ ಇದ್ದೀವಿ. ಇದು ಇಲ್ಲಿಯ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ಡ್ರೂಸ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಅಂತದ್ದು. ಹಾಗೆ ಒಂದು ಓಲ್ಡ್ ಸಿಟಿಯ ಸುತ್ತಾಗ್ತಾ ಇದ್ದೀವಿ. ಡ್ರೂಸ್ ಜನರ ದೇವಾಲಯವನ್ನು ಖಲ್ವಾ ಅಂತ ಕರೀತಾರೆ. ಖಲ್ವಾ ಅಂದರೆ ಖಾಲಿ ಅಥವಾ ಎಂಟಿನೆಸ್ ಅಂತ ಅರ್ಥ. ಈ ಒಂದು ಜಾಗದಲ್ಲಿ ಬಹಳ ಸಿಂಪಲ್ ಆದ ಒಂದು ದೇವಸ್ಥಾನವನ್ನು ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿಯ ಮೂರ್ತಿಯ ಆರಾಧನೆ ಇಲ್ಲಿ ನಡೆಯಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥನೆ ಮಾಡಿ ತಮ್ಮ ಒಂದು ಪ್ರೇಯರ್ಸನ್ನು ತಿಳಿಸ್ತಾರೆ. ಆದರೆ ಒಳಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಕಾರಣ ಏನಪ್ಪ ಅಂದರೆ ಡ್ರೂಸ್ ಜನಗಳು ಬಹಳ ಸೀಕ್ರೆಟಿವ್ ರಿಲಿಜನ್. ಅಂದರೆ ಅವರು ತಮ್ಮ ವಿಷಯಗಳನ್ನು ತಮ್ಮೊಳಗೆ ಮಾತ್ರ ಇಟ್ಕೋತಾರೆ, ಹೊರಗಿನ ಜಗತ್ತಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ನಾವು ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಖಲ್ವಾನ ದೂರದಿಂದನೇ ನೋಡಿ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲ ಜನಗಳು ಪ್ರೇಯರ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಡ್ರೂಸ್ ಜನಗಳ ಧರ್ಮಗುರು ಇರುವಂತಹ ಜಾಗ ಇದು. ಇದರೊಳಗೆ ಹೋಗಿ ತೋರಿಸ್ತೀವಿ ಹೇಗಿರುತ್ತೆ ಅಂತ.
ಪಾದರಕ್ಷೆಯನ್ನು ಆಚೆ ಬಿಡಬೇಕು. ನೋಡಿ ಇಲ್ಲಿ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಕೈ ಭಾಗನ ಕವರ್ ಮಾಡಿ ತಲೆ ಮೇಲೆ ಟೋಪಿ ಹಾಕೋಬೇಕು. ಟೋಪಿ ಹಾಕೊಳ್ಳೋ ಅರ್ಥ ಏನಂದರೆ ಭಗವಂತ ನಮ್ಮ ಮೇಲಿದ್ದಾನೆ ಅಂತ. ಸೊ ಈಗ ನಾವು ಟೋಪಿ ಹಾಕ್ಕೊಂಡು ಫುಲ್ ಸ್ಲೀವ್ ಹಾಕ್ಕೊಂಡು ಒಳಗೆ ಹೋಗಬೇಕು. ಓಕೆ. I hope it fits. ಓಕೆ. ನೋಡಿ ಇಲ್ಲಿ ಗುಹೆ ಇದೆ ಒಳಗೆ. ಘಮ 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 ಅಂತ ಇದೆ. ಸೊ ಈಗ ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಸೊ ಈ ಧರ್ಮದ ಪ್ರಾಫಿಟ್ ಅಂತ ಏನು ಕರೀತಾರೆ ಅವರ ಜಾಗ ಇದು. ಪ್ರಾರ್ಥನೆಯ ಜಾಗ. ಬಿಡು ಮತಗಳ ಜಗಳ, ಇದೆ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ಮದುವೆ ವಿಚಾರದಲ್ಲಿ ಡ್ರೂಸ್ ಜನಗಳು ಬಹಳ ಬಹಳ ಸ್ಟ್ರಿಕ್ಟ್ ಅಂತೆ. ಭಾರತ ದೇಶದಲ್ಲಿ ರಾಜಸ್ಥಾನಲ್ಲಿ ಮತ್ತೆ ನಮ್ಮ ಬಹಳ ದೊಡ್ಡ ದೊಡ್ಡ ಡೀಪ್ ಹಳ್ಳಿಗಳಲ್ಲಿ ಕೆಲವು ವಿಚಾರಗಳು ಕೇಳ್ಪಡ್ತೀವಿ. ಬೇರೆ ಜನಾಂಗದ ಹುಡುಗಿ ಮದುವೆ ಆದಾಗ ಹುಡುಗಿಯನ್ನು ಕೊಲೆ ಮಾಡಿದ್ದು ಅಥವಾ ಹುಡುಗನ ಕೊಲೆ ಮಾಡಿದ್ದು, ಈ ಥರ ಸಂದರ್ಭಗಳು ಡ್ರೂಸ್ ವಿಲೇಜ್ಗಳಲ್ಲಿ ಕೂಡ ಆಗುತ್ತಂತೆ. ಎಕ್ಸ್ಟ್ರೀಮ್ಲಿ ಅಂದರೆ ಈ ಮದುವೆ ಅನ್ನೋದು ಡ್ರೂಸ್ ಜನಗಳ ಮಧ್ಯ ಮಾತ್ರ ಆಗಬೇಕು. ಅಕಸ್ಮಾತ್ ಅವ್ರು ಹೊರಗ್ನವ್ರ ಜೊತೆಗೆ ಮದುವೆ ಆದರೆ ಮತ್ತೆ ಯಾವತ್ತೂ ಹಳ್ಳಿಗೆ ಕಾಲಿಡಂಗಿಲ್ಲ, ಮನೆಗೆ ಕಾಲಿಡಂಗಿಲ್ಲ, ತಂದೆ ತಾಯಿ ಸತ್ರು ಕಾಲಿಡಂಗಿಲ್ಲ, ಅಕ್ಕ ತಂಗಿರು ಸತ್ರು ಕಾಲಿಡಂಗಿಲ್ಲ, ಮದುವೆ ಮುಂಜಿಗೆ ಕಾಲಿಡಂಗಿಲ್ಲ, ಏನಕ್ಕೂ ಕಾಲಿಡಂಗಿಲ್ಲ. ಸಂಪೂರ್ಣವಾಗಿ ನಿಷಿದ್ಧ ಮಾಡ್ತಾರಂತೆ. ಇವತ್ತಿಗೂ ಇಷ್ಟು ಡೆವಲಪ್ ವಿಲೇಜಲ್ಲೂ ಕೂಡ ಇವತ್ತಿಗೂ ಇದೇ ಸಿಸ್ಟಮ್ ಇರೋದು ಬಹಳ ಆಶ್ಚರ್ಯಕರವಾದ ವಿಚಾರ. ಇವತ್ತು ಹಾಲಿಡೇ ಆಗಿರೋದ್ರಿಂದ ಎಲ್ಲ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದೆ. ಕನ್ವರ್ಷನ್ ವಿಷಯ ಮಾತಾಡ್ತಾ ಇದ್ವಿ. ನಾವು ಯಾರಾದರೂ ಡ್ರೂಸ್ ಜನಾಂಗಕ್ಕೆ ಕನ್ವರ್ಟ್ ಆಗ್ಬೋದು ಅಂತ. ಯಾವುದೇ ರೀತಿಯ ಕನ್ವರ್ಷನ್ಗೆ ಅವಕಾಶ ಇಲ್ವಂತೆ. ಓಕೆ. ಅದಾದಮೇಲೆ ಈ ಒಂದು ಜಾತಿ ಅಥವಾ ಮತದ ಪ್ರಚಾರ ಕೂಡ ಇವರು ಮಾಡಲ್ವಂತೆ. ಸೊ ಇವತ್ತಿನ ಹಬ್ಬದ ಪ್ರಯುಕ್ತವಾಗಿ ಸೆಲೆಬ್ರೇಷನ್ಗೆ ಸ್ವೀಟ್ಗಳನ್ನ ಇಟ್ಟಿದ್ದಾರೆ ನೋಡಿ. ಸ್ನೇಹಿತರು ಸ್ಯಾಮು ಎಷ್ಟು ಟ್ಯಾಲೆಂಟೆಡ್ ಅಂತ ನೋಡಿದ್ರಲ್ಲ. ಇವರು ಇಂಥ ಒಂದು ರಿಮೋಟ್ ಆದ ಡ್ರೂಸ್ ವಿಲೇಜಲ್ಲಿ ಮ್ಯೂಸಿಕ್ನ ಕಲಿತು ಈಗ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಿ ಡಿಜೆಯಿಂಗ್ ಮಾಡಿ ತಮ್ಮದೇ ಆದ ಸ್ವಂತ ಸ್ಟುಡಿಯೋ ಸೆಟಪ್ ಕೂಡ ಮಾಡಿದ್ದಾರೆ. ಭಾಳ ಆಶ್ಚರ್ಯ ಆಯಿತು ಇಂಥ ಒಂದು ಹಳ್ಳಿಯಲ್ಲಿ ಇಂಥ ಅದ್ಭುತವಾದ ಮ್ಯೂಸಿಷಿಯನ್ನ ಮೀಟ್ ಮಾಡಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮೈ ಫ್ರೆಂಡ್ ಆ್ಯಂಡ್ ಐ ಹೋಪ್ ಟು ಸಿ ಯು ಪರ್ಫಾರ್ಮ್ ಇನ್ ಇಂಡಿಯಾ. ಕೀಪ್ ವಾಕಿಂಗ್. ಹಾಂ. ನಾವು ಬಂದಿದ್ದೀವಿ ನೂರ್ ಮತ್ತೆ ಯೂಸಿಫ್ ಅವರ ಮನೆಗೆ. ನೋಡಿ, ಲವ್ಲಿ ಕಪಲ್ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್. ಮತ್ತೆ ಇವತ್ತು ಹಬ್ಬದ ಪ್ರಯುಕ್ತವಾಗಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಆಹಾ.
Come, Noor. Don't worry, you're looking good. Come. She's checking the hair. Now tell us, how do you wish everybody for this festival? You say something in Arabic to wish. كل عام وانتم بخير is the usual phrase. Kulam كل عام وانتم بخير. untu khair. Kulam untu khair ಅಂದ್ರೆ ಹಬ್ಬದ ಶುಭಾಶಯಗಳು ಅಂತ. ಸೊ 3 ಜನ ಒಟ್ಟಿಗೆ ಹೇಳ್ತೀವಿ. Let us say together, okay? ಕುಲಾಮ್ ಉಂಟು ಖೇರ್. ಸೊ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೂರ್ ಅವರು ಮನೆಯಲ್ಲಿ ನೋಡಿ. ಸಿಹಿ ಮಾಡಿದ್ದಾರೆ, ಹಣ್ಣುಗಳು ಇಟ್ಟಿದ್ದಾರೆ, ಚಾಕ್ಲೇಟ್ ಇಟ್ಟಿದ್ದಾರೆ. ಇರಾನ್ ದೇಶದಲ್ಲಿ ನೌರೂಸಲ್ಲಿ ಕೂಡ ಇದೇ ಥರ ಅರೇಂಜ್ಮೆಂಟ್ ನಾನು ನೋಡಿದ್ದೆ, ಬಟ್ ಅದಾದ್ಮೇಲೆ ಈ ಥರ ಅರೇಂಜ್ಮೆಂಟ್ ನೋಡಿದ್ದು ನಾನು ಇಲ್ಲೇನೆ. ಬಹಳ ಖುಷಿ ಆಯಿತು. ಡ್ರೂಸ್ ಫ್ಯಾಮಿಲಿಯ ಜೊತೆಗೆ ಈ ಥರ ಒಂದು ಸುಂದರವಾದ ಅನುಭವ. ಥ್ಯಾಂಕ್ ಯು ಸೊ ಮಚ್ ಫಾರ್ ಹ್ಯಾವಿಂಗ್. ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಜನ ಇದ್ದಾರೆ, ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ. ಬನ್ನಿ, ಜಾಯ್ನ್ ಅಸ್ ಫಾರ್ ಅ ಗುಡ್ ಫೋಟೋಗ್ರಾಫಿ. ಇವಾಗೆಲ್ಲ ಒಟ್ಟಿಗೆ ಸೇರ್ಕೊಂಡು ಹಬ್ಬದ ಫೋಟೋ ತೆಗೆಸ್ಕೊತೀವಿ. ಮದರ್ ಇನ್ ಲಾ. ಸೊ ನೋಡಿದ್ರಲ್ಲ ಹೆಂಗೆ ಡ್ರೂಸ್ ಜನಗಳು ತಮ್ಮ ಈ ಒಂದು ಸುಂದರವಾದ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ. Wait, now picture time. Then you can, after this you will. ಕೇಳ್ತಾ ಇದ್ದೆ ಇದೆಲ್ಲ ಹೆಂಗ್ ಮಾಡ್ತಾರೆ ಅಂತ. ಇದು ಮನೆಯಲ್ಲೇ ಇವರೇ ಮಾಡೋದಂತೆ. ನೂರು ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಯು ವಿಲ್ ಡೂ. ಗುಡ್ ಜಾಬ್. ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಪಿಸ್ತಾಶು ಮೇಲೆ ಫುಲ್ ಪಿಸ್ತಾ. ಟೇಸ್ಟ್ ಮಾಡೋಣ. ಖರ್ಜೂರ ಇದೆ, ಪಿಸ್ತಾ ಪೌಡ್ರ್ ಆ್ಯಡ್ ಮಾಡಿದ್ದಾರೆ, ಫ್ಲಾರಲ್ಲಿ ಕುಕ್ಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಹ್ಯಾಂಡ್ಮೇಡ್ ಕುಕ್ಕೀಸು. ಸೊ ತುಂಬ ರುಚಿ ಇರುತ್ತೆ. ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಥ್ಯಾಂಕ್ ಯು. ಕೊಂಡು ಹೋದ. Hello, my friend. Ahlan wa sahlan. My name is Surur. I am a yoga teacher and I am from this beautiful village, Daliat al-Karmel. I welcome Ram from Karnataka, global Karnataka, and we are happy to invite you for the festival. Ahla Eid al-Adha al-Mubarak. ಕೆಳಗಡೆ ಕಬಾಬ್ ಇದೆ, ಅದ್ರ ಮೇಲೆ ತಹೀನಿ ಹಾಕಿದ್ರು. My friend Surur. Yes. For your memory. Wow. My state. Wow. Thank you so much, my You're friend. welcome. Wow, it's so. Oh yeah. Dunya bad. ಥ್ಯಾಂಕ್ ಯು. ಇನ್ನೊಂದು ಡ್ರೂಸ್ ಹಳ್ಳಿಯ ಮನೆಗೆ ಬಂದಿದ್ದೀವಿ. ಇವರು ಬೀ ಕೀಪರ್. ಹಾಯ್ ಬ್ರೋ. ವೆರಿ ಗುಡ್. ಆ್ಯಂಡ್ ಆಲ್ಸೋ ಸ್ಟ್ರಾಂಗ್ ಸೋಲ್ಜರ್. ಇವಾಗಷ್ಟೇ ಗಾಜಾ ಸ್ಟ್ರಿಪ್ಪಿಂದ ಬಂದಿದ್ದಾರಂತೆ. ಇಲ್ಲಿ ಮನೇಲಿ ಜೇನುತುಪ್ಪವನ್ನು ಮಾಡ್ತಾರೆ ನೋಡಿ. ಇವರು ಮಾಡುವಂತಹ ಫ್ರೆಶ್ ಜೇನು ಎಷ್ಟು ಚೆನ್ನಾಗಿದೆ ಅಂತ. ವಾವ್. ದಿಸ್ ಫಾರೆಸ್ಟ್ ಹನಿ. This is forest honey. Okay. From the north of Israel. North Israel. Golan Yeah, Heights. the Golan and the Carmel Heights. Okay. Yeah. This is like a natural flowers honey. Okay. There's not a lot of stock. We have a Limited small- stock. Limited It's stock. exclusive, I think. Yeah, it's exclusive. Wow. Yeah. Looks amazing, bro. Like that. It's so clear and the color is amazing. Like this is the. ನೋಡಿ ಇವ್ರು ಮಾಡಿರೋ ಬ್ರ್ಯಾಂಡ್ ಇದು. ಓಕೆ This ವೆರಿ is the ನೈಸ್. brand. ವಾವ್. ಥ್ಯಾಂಕ್ ಯು ಸೊ ಮಚ್. ವಾವ್. ನೋಡಿ ನನಗೋಸ್ಕರ ಜೇನುತುಪ್ಪ ಕೊಟ್ಟರು ಸರ್ರು. ಇವರಿಬ್ರು ಮಕ್ಕಳು ಸ್ಟ್ರಾಂಗ್ ಸನ್ಸ್. ಎಷ್ಟು ನಿಂಬೆಹಣ್ಣು ಕೆಳಗಡೆ ಬಿದ್ದು ಒದ್ದಾಡ್ತಾ ಇದೆ ನೋಡಿ. ಇವ್ರ ಮನೆಗಳಲ್ಲಿ ಗಿಡಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಹಾ. ನೋಡಿ ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ, ಡ್ರೂಸ್ ಕಲ್ಚರ್ ಬಗ್ಗೆ. ಇಬ್ಬರು
ಇಬ್ರು ಸ್ನೇಹಿತರಿದಾರಲ್ಲ ಈಗ ಮದುವೆ ಆಗ್ತಾ ಇದಾರೆ, ಇಬ್ರು ಎಂಗೇಜ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಬೋತ್ ಆಫ್ ಯು ಆ್ಯಂಡ್ ಟು ದ ಫ್ಯಾಮಿಲಿ. ಡ್ರೂಸ್ ಕಲ್ಚರಲ್ಲಿ ಏನಪ್ಪ ಅಂದರೆ ಮದುವೆ ಆಗಬೇಕು ಅಂದರೆ ಮನೆ ಕಟ್ಟಿರಬೇಕು. ಬರೀ ನಮ್ಮಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೂಡ ನೀವು ನಿಮ್ಮ ಸ್ವಂತ ಹಣದಿಂದ ಒಂದು ಮನೆಯನ್ನು ಕಟ್ಟಬೇಕು. ತಂದೆ ತಾಯಿಯರ ಸಮ್ಮುಖದಲ್ಲಿ ಕಟ್ಟಬೇಕು. ಆಪೋಸಿಷನ್ ಅಂದರೆ ಗರ್ಲ್ ಇರ್ತಾರಲ್ಲ, ಹುಡುಗಿ, ಆ ಹುಡುಗಿ ಮನೆಯವರು ಸ್ವಲ್ಪ ಸಹಾಯ ಮಾಡ್ತಾರಂತೆ. ಮನೆಯನ್ನು ಕಟ್ಟಿ ಸ್ವಂತ ದುಡ್ಡಲ್ಲಿ ಅದಾದಮೇಲೆ ಮದುವೆ ಆಗಬೇಕು. ಮದುವೆ ಆಗೋ ಟೈಮಲ್ಲಿ ಡೈರೆಕ್ಟಾಗಿ ಹೊಸ ಮನೆಗೆ ಹೋಗಬೇಕು. ಓಕೆ, ಸೊ ಐಮ್ ಗೋನ್ ನೆಕ್ಸ್ಟ್ ಟೈಮ್ when I come I'm going to see you in new houses. ನೋಡಿ, ದಿಸ್ ಇಸ್ ಡ್ರೂಸ್ ಕಲ್ಚರ್. ಗುಡ್. ಸೊ ಈ ಒಂದು ಪೋಲಾರಿಸ್ ರೇಂಜರಲ್ಲಿ ಇವಾಗ ಒಂದು ಕಾಲಮ್ಮೆಲ್ಲ ಸುತ್ತಾಗ್ತೀವಿ. ನೋಡಿ ಹೆಂಗಿದೆ ಗಾಡಿ. ಸೊ ನಮ್ಮ ಹುಡುಗ ಮದುವೆ ಆಗ್ತಾ ಇದ್ನಲ್ಲ, ತನ್ನ ಫ್ಯಾಮಿಲಿಗೋಸ್ಕರ ಕಟ್ಸ್ತಾ ಇರೋ ಮನೆ. ವಾವ್, ವೆರಿ ಗುಡ್ ಹೌಸ್ ಬ್ರೋ, ವೆರಿ ಗುಡ್ ಲೊಕೇಶನ್. ನೋಡಿ, ಮನೆ ಎದುರುಗಡೆನೆ ಆಲಿವ್ ಗಾರ್ಡನ್ನು. ಆಹಾ, ಇನ್ನೇನು ಬೇಕು, ಆಲಿವ್ ಆಯಿಲು, ಆಲಿವ್ ಎಲ್ಲ ಇಲ್ಲೇ ಸಿಗುತ್ತೆ ಫ್ರೀಯಾಗಿ. ಇದು ನಾವು ಬಂದಂತಹ ಗಾಡಿ. ನೋಡ್ರಿ, ಹೆಂಡತಿಗೋಸ್ಕರ ಎಂಥ ಅದ್ಭುತವಾದ ಮನೆಯನ್ನ ಕಟ್ಸ್ತಾ ಇದ್ದಾನೆ ನಮ್ಮ ಹುಡುಗ. ಓಕೆ ಓಕೆ. ಪಿಜನ್ಸ್ ಗೂಡ್ ಮಾಡ್ಕೊಂಡಿವೆ. ಸೊ ಬ್ರದರು ನಮ್ಮನ್ನ ಇಲ್ಲಿ ಬಿಟ್ಟರು. ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ವಿ ಗಾಜಾ ಯುದ್ಧದ ಬಗ್ಗೆ. ಹೇಗೆ ಇವರು 2 ತಿಂಗಳ ಕಾಲ ಗಾಜಾ ಒಳಗಿದ್ದು ಭಾರಿ ನೋಡ್ಬಿಟ್ಟಿದ್ದಾರೆ. ಅದೇ ಹೇಳ್ತಾ ಇದ್ರು, ನಮ್ಮ ಯಾರಿಗೂ ಕೂಡ ಫೈಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಯಾಕೆಂದರೆ ಸಿಚುವೇಶನ್ ಹಂಗಿದೆ. ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡಲೇಬೇಕು. ಯಾರಿಗೂ ತೊಂದರೆ ಕೊಟ್ಟು ಯಾವ ಹಿಂಸೆಯೂ ನಮ್ಗೆ ಅವಶ್ಯಕತೆ ಇಲ್ಲ. ನಮಗೂ ನಿಮ್ಮ ಥರನೇ ಟ್ರಾವೆಲ್ ಮಾಡಬೇಕು, ನಿಮ್ಮಂಥವ್ರನ್ನ ನೋಡಿದಾಗ ದೇಶ ಸುತ್ತಬೇಕು, ನಾವು ಏನೋ ಕಲಿಬೇಕು ಅಂತ ಆಸೆ ಇದೆ. ಮದುವೆ ಮಾಡ್ಕೋಬೇಕು, ಮಕ್ಕಳು ಬೇಕು, ನಾವು ಒಂದು ಫ್ಯಾಮಿಲಿ ಜೊತೆಗೆ ಪೀಸ್ಫುಲ್ಲಾಗಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಬಟ್ ಸಿಚುವೇಶನ್ ಸರಿ ಇಲ್ಲ. ಎದುರಾಳಿಗಳು ಬೇರೆ ಬೇರೆ ರೀತಿ ನಮ್ಮನ್ನು ಅಂದರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ಫೈಟ್ ಮಾಡಿ ಆದಷ್ಟು ಬೇಗ ಮುಗಿಸಿ ನಮ್ಮ ಜೀವನಕ್ಕೆ ವಾಪಸ್ ಬರಬೇಕು ಅಂತ ಇವರು ಮತ್ತು ಇವ್ರ ಜೊತೆಗಿರುವಂತಹ ಪ್ರತಿಯೊಬ್ಬರ ಮನದಾಳದ ಮಾತು ಇದೆ. ಸೊ ಆದಷ್ಟು ಬೇಗ ಮದುವೆ ಆಗ್ತಾ ಇದ್ದಾರೆ ಮತ್ತು ತಮ್ಮ ಮನೆಯನ್ನು ಕಟ್ಕೊತಾ ಇದ್ದಾರೆ. ಸಾಕಷ್ಟು ಕನಸುಗಳೊಂದಿಗೆ ಮುನ್ನಡೀತಾ ಇದ್ದಾರೆ. ಡ್ರೂಸ್ ವಿಲೇಜ್, ದಲಿಯತ್, ಎಲ್ ಕಾರ್ಮೆಲ್ಗೆ ಮತ್ತು ಸ್ನೇಹಿತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿಂದ ಹೊರಡುವಂಥ ಸಮಯ. Take care, bro. Thank you. I hope to see you in India sometime. Yeah, of course. I will come. Yeah. Bring honey. Yeah. Thank you. ನಾವು ಗ್ಲೋಬಲ್ ಕನ್ನಡಿಗರು ನಮ್ಮ ರಾಜ್ಯವನ್ನು ನಮ್ಮ ಸ್ನೇಹಿತರು ಕೊಡೋಣ ಗಿಫ್ಟ್ ಆಗಿ. ಸೊ ಅವರಿಷ್ಟು ಪ್ರೀತಿಯಿಂದ ನಡೆಸ್ಕೊಂಡ್ರು ನಮ್ಮನ್ನ. ಸೊ ದಿಸ್ ಇಸ್ ಮೈ ಸ್ಟೇಟ್, ಬ್ರೋ. Thank you very much. I appreciate it. ಆಲ್ ದಿ ಬೆಸ್ಟ್. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. Thank you. ಶುಭ ಸಂಜೆ. ನಾವು ಬಂದಿದ್ದೀವಿ ಡ್ರೂಸ್ ಸಮುದಾಯದ ಒಂದು ಕುದುರೆ ಸ್ಟಡ್ ಫಾರ್ಮ್ಗೆ. ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಹಲೋ, ಸಾಕಾಗಿದೆ. ಸೊ ಎಲ್ಲ ಕುದುರೆಗಳಿಗೆ ಫ್ಯಾನ್ ಇಟ್ಟಿದ್ದಾರೆ ತಣ್ಣಗಿರಲಿ ಅಂತ. ಪ್ಲಮ್ ಗಿಡಗಳು ಯಾವ ಥರ ಇರುತ್ತೆ ಅಂತ ಯಾವತ್ತೂ ತಿಂದಿಲ್ಲ ನಾನು. ಕಿತ್ಕೊಂಡಿದ್ದೀರ ಪ್ಲಮ್ನ. ಆಹಾ, ಕೆಂಪುಗೆ ಆ್ಯಪಲ್ ಥರ ಇದೆ, ಆದರೆ ಇದು ಪ್ಲಮ್ಮು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಾವ್. ಉಂಡು ಹೋದ ಕೊಂಡು ಹೋದ ಅಂದರೆ ಇದೆ. ಕೈ ತುಂಬ ತಿಂಡಿಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ನನ್ನ ಪ್ರೀತಿಯ ಸ್ನೇಹಿತರು ಸುರೂರು.
ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್ ಫಾರ್ ಹೋಸ್ಟಿಂಗ್ ಮೀ ಸೋ ವೆಲ್. Sure, sure. ನೀವು ಯಾವ ಥರ ಇಸ್ರೇಲ್ ದೇಶಕ್ಕೆ ಬಂದ್ರೆ ಈ ಮನುಷ್ಯನ ಮೀಟ್ ಮಾಡಲೇಬೇಕ್ರಿ. You are. Be ಧನ್ಯವಾದ. safe. ಧನ್ಯವಾದ ಹಬೀಬ್. ಸಾಯಿರಾಮ್, ಸಾಯಿರಾಮ್. You know what she does? بده يصور بينفع؟ You can see the thread. Oh, she makes it so well. Ham and honey. ಮನೆಯಲ್ಲಿ ಹಳ್ಳಿ ಒಳಗೆ ಬಿಟ್ಕೊಳ್ದಿರುವಂತಹ ಡ್ರೂಸ್ ಜನರ ನಡುವೆ ಅವರ ಮನೆ ಒಳಗೆ ಹೋಗಿ ಅವ್ರ ಜೊತೆಗೆ ಒಳ್ಳೆ ಎಣ್ಣೆ ಪಾಟಿ ಮಾಡಿ ಅವರ ಜೊತೆ ಬೆರೆತು ಅವರ ಆಚಾರ ವಿಚಾರವನ್ನು ಅರ್ಥಕೊಂಡು ಅವರ ಜೊತೆ ಅದ್ಭುತವಾದ ಸ್ನೇಹವನ್ನು ಬೆಳೆಸ್ಕೊಂಡು ಈ ಉತ್ತಮ ನೆನಪುಗಳೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಅಲ್ವಾ ಪ್ರಪಂಚದ ಪರ್ಯಟನೆ ಅಥವಾ ಗ್ಲೋಬಲ್ ಕನ್ನಡಿಗನ ಮುಖ್ಯವಾದ ಉದ್ದೇಶ, ಕನ್ನಡಿಗರಿಗೆ ಜಗತ್ತನ್ನು ತೋರಿಸೋದು, ಹಾಗೆ ಜಗತ್ತನ್ನು ವಸುದೈವ ಕುಟುಂಬಕಂ, ದ ವರ್ಲ್ಡ್ ಇಸ್ ಒನ್ ಸಿಂಗಲ್ ಫ್ಯಾಮಿಲಿ ಅನ್ನುವಂತೆ ಬದುಕೋದು, ವಿಶ್ವ ಮಾನವನಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳಿದಂತೆ. ಸೊ ಡ್ರೂಸ್ ಜನರ ಅದ್ಭುತವಾದ ಜನಜೀವನವನ್ನು ನಿಮಗೆ ತೋರಿಸಿದೆ. ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ಅದ್ಭುತವಾದ ಜಾಗದಲ್ಲಿ. ಅಲ್ಲಿವರೆಗೂ ಗೊತ್ತಲ್ಲ, ಟೇಕ್ ಕೇರ್, ಲವ್ ಯು, ಅಲ್ವೇದಾ.